ಶಿಕ್ಷಣ ವ್ಯವಸ್ಥೆ ಬಲಪಡಿಸಿದ್ರೆ ದೇಶ ಸುಭದ್ರ. ಟೊಯೋಟಾ ಸಂಸ್ಥೆಯಿಂದ ನಿರ್ಮಿಸಲಾಗ್ತಾ ಇರುವಂತಹ ಪಬ್ಲಿಕ್ ಶಾಲೆಯ ಭೂಮಿ ಪೂಜೆ ಶಿಕ್ಷಣ ವ್ಯವಸ್ಥೆಯನ್ನ ಬಲಪಡಿಸಿದ್ರೆ ಮಾತ್ರ ದೇಶದ ಅಭಿವೃದ್ಧಿಯನ್ನ ಸುಭದ್ರಗೊಳಿಸುವ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಕೆಪಿಎಸ್ ಶಾಲೆಗಳ ನಿರ್ಮಾಣಕ್ಕೆ ಆದ್ಯತೆ ನೀಡ್ತಾ ಇದೆ ಅಂತ ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಟೊಯೋಟಾ ಸಂಸ್ಥೆಯಿಂದ ನಿರ್ಮಿಸಲಾಗ್ತಾ ಇರುವಂತಹ ಪಬ್ಲಿಕ್ ಶಾಲೆಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆಗಳನ್ನ ನಿರ್ಮಿಸಲಾಗ್ತಾ ಇದ್ದು, ಶಾಲೆಗಳಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಅಗತ್ಯವಿರುವಂತಹ ತರಗತಿ ಕೊಠಡಿಗಳು, ಗ್ರಂಥಾಲಯ, ಅಡುಗೆ ಮನೆ, ಊಟದ ಸಭಾಂಗಣ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಅಂತ ಹೇಳಿದ್ರು. ವಿರೋಧ ಪಕ್ಷಗಳ ಟೀಕೆಗಳಿಗೆ ಸಂಬಂಧಪಟ್ಟಂತೆ ಅವರು ಏನು ಹೇಳ್ತಾರೋ ಅದಕ್ಕೆ ತಕ್ಕಂತೆ ಉತ್ತರ ನೀಡುತ್ತೇವೆ. ವಿರೋಧ ಪಕ್ಷವನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಸುಮಾರು 12 ಕೋಟಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆ ಕಟ್ತಾ ಇದೆ. ಸುಮಾರು 34 ಕೊಠಡಿಗಳು ಬರ್ತದೆ. ಅದರಲ್ಲಿ ಎಲ್ಲ ಲೈಬ್ರರಿ ಇರ್ತದೆ, ಕ್ಲಾಸ್ ರೂಮ್ಸ್ ಇರ್ತದೆ. ಆಧುನಿಕವಾಗಿ ಇವತ್ತಿನ ಎಜುಕೇಶನ್ ಸಿಸ್ಟಮ್ಗೆ ಏನೇನು ಅವಶ್ಯಕತೆ ಐತೆ ಅದೆಲ್ಲಾನು ಕೂಡ ಮಾಡ್ತಾರೆ. ಅಡಿಗೆ ಮನೆ ಇರ್ತದೆ, ಡೈನಿಂಗ್ ಹಾಲು ಎಲ್ಲಾನು ಕೂಡ ಮಾಡ್ತಾರೆ. ಕೆಪಿಎಸ್ ಶಾಲೆ ಈಗ ಕುದೂರಿನಲ್ಲಿ ಈಗಾಗಲೇ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಹಂತದಲ್ಲಿದೆ. ಈಗ ಸಂಕಿಘಟ್ಟ ಇದೆ, ಚಕ್ರವಾವಿ ಇದೆ, ಬಾಚನಹಟ್ಟಿ ಇದೆ, ಎರೆಹಳ್ಳಿ, ತಿಪ್ಸಂದ್ರ, ಜಾಲಮಂಗ್ಲ, ಮತ್ತೆ ಅಲ್ಲಿ ಗೋಪಳ್ಳಿ, ಮತ್ತೆ ಬಿಡ್ದಿ ಟೌನು, ಈ ರೀತಿ ಎಲ್ಲ ಕಡೆನೂ ಕೂಡ ನಾವು ಕೆಪಿಎಸ್ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ. ನೆಕ್ಸ್ಟ್ ಅಕಾಡೆಮಿಯಿಂದ ಎಲ್ಲ ಹಂತ ಹಂತವಾಗಿ ಮಾಡ್ತೀವಿ. ಒಂದೇ ಸರಿ ಎಲ್ಲ ಮಾಡಕ್ಕಾಗಲ್ಲ. ಹಂತ ಹಂತವಾಗಿ ಈಗ ಮೊದಲನೇ ಹಂತದಲ್ಲಿ ತಗೊಂಡಿದೀವಿ, ನೆಕ್ಸ್ಟ್ ಒಂದು 5 ತಗೊಂತೀವಿ. ಹಂಗೆ 32 ಪಂಚಾಯತ್ ಇರೋದ್ರಿಂದ 32, 33 ನಾವು ಮಾಡ್ಬೇಕಾಗ್ತದೆ. ಅದಲ್ಲದೆ ಟೌನ್ಗಳಲ್ಲಿ ಪ್ರತಿ ಟೌನ್ ವ್ಯಾಪ್ತಿನಲ್ಲೂ ಒಂದೊಂದು ಮಾಡ್ಬೇಕಾಗ್ತದೆ. 35 ಕೆಪಿಎಸ್ ಶಾಲೆಗಳನ್ನ ಮಾಡ್ಬೇಕು. ಈಗ ಪ್ರಾಯೋಗಿಕವಾಗಿ ನಾವು ಕುದೂರಿನಲ್ಲಿ ಸಕ್ಸಸ್ ಆಗಿದ್ದೀವಿ. 1700 ಮಕ್ಕಳುಗಳು ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಸರ್ಕಾರದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ ಏನು ಅಂತಂದ್ರೆ, ನಾವು ಶಿಕ್ಷಣದ ವ್ಯವಸ್ಥೆಯನ್ನ ಬಲಪಡಿಸಬೇಕು. ಶಿಕ್ಷಣದ ವ್ಯವಸ್ಥೆ ಬಲಪಡಿಸಿದ್ರೆ ದೇಶ ಸುಭದ್ರವಾಗಿರ್ತದೆ ಅಂತಕ್ಕಂಥ ಆಲೋಚನೆಯಿಂದ ಮಾಡ್ತಾ ಇದ್ದಾರೆ. ಆಡಿಟೋರಿಯಂ 17 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ 12 ಕೋಟಿ ಮಂಜೂರಾತಿ ಆಗಿದೆ. ಇನ್ನು 5 ಕೋಟಿ ಬರಬೇಕು. ಬಟ್ ಈಗ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಎಲ್ಲ ಮುಗಿತದೆ. ಇಂಟರ್ನಲ್ ಇದಕ್ಕೆ ದುಡ್ಡು ಬೇಕು. ಅದನ್ನ ಮುಂದಿನ ದಿವಸದಲ್ಲಿ ಮುಗಿಸ್ತೀವಿ. ಅದನ್ನ ಪೌರಾಡಳಿತ ಸಚಿವರಾಗಿದ್ದ ಮಾಗಡಿ ಪಟ್ಟಣಕ್ಕೆ ವಿಶೇಷವಾಗಿ ನಿರೀಕ್ಷೆ ಏನೂ ಇಲ್ಲ. ಆಡಳಿತ ಬಿಗಿ ಮಾಡ್ತೀನಿ. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕು. ಈಗ ಪೌರಾಡಳಿತ ಅಂತಂದ್ರೆ ಸರ್ಕಾರ ಅನುದಾನ ಕೊಡ್ತಕ್ಕಂಥದ್ದು ಕಡಿಮೆ. ಸ್ಥಳೀಯ ಸಂಸ್ಥೆಗಳನ್ನೇ ಟ್ಯಾಕ್ಸ್ ವಸೂಲಿ ಮಾಡ್ತಕ್ಕಂಥದ್ದು. ನಾವು ಟ್ಯಾಕ್ಸ್ ವಸೂಲಿ ಮಾಡ್ಬೇಕಾದ್ರೆ ಮೂಲಭೂತ ಸೌಕರ್ಯ ಕೊಡ್ಬೇಕು. ಮೊದಲು ನಾವು ಕುಡಿಯೋ ನೀರು ಇರ್ಬೋದು, ಸ್ವಚ್ಛತೆ ಇರ್ಬೋದು, ಅಥವಾ ಬೀದಿ ದೀಪಗಳಿರ್ಬೋದು, ಇವನ್ನು ನಾವು ಮೂಲಭೂತವಾಗಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ.